ಶ್ರೀನಿವಾಸಪುರ ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ಪಟ್ಟಣದ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಸಕ ಜಿ.ಕೆ. ವೆಂಕಟಶಿವಾರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ತೂಪಲ್ಲಿ ನಾರಾಯಣಸ್ವಾಮಿ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮೀಸಗಾನಹಳ್ಳಿ ಶ್ರೀನಿವಾಸ್ ಭಾಗವಹಿಸಿದ್ದರು. ಈ ಹುಟ್ಟುಹಬ್ಬದ ಆಚರಣೆಯ ರೂವಾರಿಯಾದ ಉದ್ಯಮಿ ಹಾಗೂ ಸಮಾಜಸೇವಕ ಪ್ರಭಾಕರ್ ಬಾಬುರೆಡ್ಡಿ ಅವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡರಾದ ಲಕ್ಷ್ಮಣ್ ರೆಡ್ಡಿ, ವೇಣುಗೋಪಾಲ್ ರೆಡ್ಡಿ, ಪೂಲು ಶಿವರೆಡ್ಡಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಾಥ್, ನೀಲಟೂರು ವೇಣು, ಪಟ್ಟಣದ ಮಾಜಿ ಪುರಸಭಾ ಅಧ್ಯಕ್ಷ ಅಂಬೇಡ್ಕರ್ ಪಾಳ್ಯ ಮುನಿಯಪ್ಪ, ವೆಂಕಟೇಶ್ ಜಿ, ಗುರುಮಾಕಲಹಳ್ಳಿ ಶ್ರೀನಿವಾಸ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಎಚ್.ಡಿ. ದೇವೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಯುವ ಮುಖಂಡ ಕುಮಗುಂಟು ಮಂಜುನಾಥರೆಡ್ಡಿ ಹಾಗೂ ಅವರ ಸ್ನೇಹಿತರ ಬಳಗ ಮತ್ತು ಅಭಿಮಾನಿಗಳು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಶಾಸಕ ಜಿ.ಕೆ. ವೆಂಕಟಶಿವಾರೆಡ್ಡಿ ಅವರು ಮಾಜಿ ಪ್ರಧಾನಿ ದೇವೇಗೌಡರ ಸಾಧನೆಗಳನ್ನು ಸ್ಮರಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಸಮಾಜ ಸೇವಕ ಹಾಗೂ ಉದ್ಯಮಿ ಪ್ರಭಾಕರ್ ಬಾಬುರೆಡ್ಡಿ ಅವರು ಮಾತನಾಡಿ ಜೆಡಿಎಸ್ ಪಕ್ಷದ ತತ್ವ ಸಿದ್ಧಾಂತಗಳ ಕುರಿತು ಹಿತವಚನಗಳನ್ನು ಹಂಚಿಕೊಂಡರು. ಕೊನೆಯಲ್ಲಿ ತಾಲ್ಲೂಕಿನ ಸಮಸ್ತ ಜನತೆಗೆ, ಮುಖಂಡರಿಗೆ ಹಾಗೂ ಹಿರಿಯರಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಬಗ್ಗೆ ಚಿಂತನೆ, ಎಲ್ಲಾ ವರ್ಗದ ಜನತೆಯ ಬಗ್ಗೆ ನನ್ನ ಒಂದು ಕಾಳಜಿ ಇದೆ. ನಾನು ಕೇವಲ ಒಕ್ಕಲಿಗನಾಗಿ ಸಮಾಜದಲ್ಲಿ ಹುಟ್ಟಿರಬಹುದು, ಆದರೆ ನನಗೆ ಎಲ್ಲ ಸಮಾಜಗಳ ಬಗ್ಗೆ ಅಭಿಮಾನ ಇದೆ, ನನ್ನ ಚಿಂತನೆ ಇದೆ, ಕಾಳಜಿ ಇದೆ. ನಾನು ಯಾವತ್ತೂ ಕೂಡ ಅವರ ಸೇವೆ ಮಾಡುವ ಮನುಷ್ಯ. ಅಷ್ಟು ನನಗೆ ಯಾರಿಗಾದ್ರೂ ಒಂದು 5 ಜನ ಬಂದು 3 ಜನಕ್ಕೆ ಕೊಟ್ಟು ಬೋರ್ವೆಲ್ ಕೊಟ್ಟು ಅಥವಾ ಏನಾದರೂ ಸರ್ಕಾರದಿಂದ ಬಂದ ಸಲಹೆಗಳೇ ಕೊಟ್ಟು ಕೆಲವರು ಕೊಡದಿದ್ರೆ ನೋವಾಗುತ್ತೆ. ಮಾಧ್ಯಮದ ಮಿತ್ರರದ್ದು ಹೇಳಿಲ್ಲ ನಾನು. ಕೆಲವಾರು ನೀವೇ ನಮಗೆ ಎಲ್ಲ ಆಧಾರ ಸ್ತಂಭ. ನಾವು ಯಾವತ್ತೂ ಕೆಟ್ಟ ಕೆಲಸ ಮಾಡೋರಲ್ಲ. ನಮ್ಮ ಪಕ್ಷದ ಮುಖಂಡರಾಗ್ಲಿ ನಾನಾಗ್ಲಿ ಯಾವತ್ತೂ ಬಡ ಜನತೆಯ ಹಿತೈಷಿಗಳು. ಈ ಪಕ್ಷನೇ ಸರ್ಕಾರದ ನಡೆ ತಾವೆಲ್ಲ ಕೂಡ 3 ವರ್ಷದಿಂದ ನೋಡಿದ್ದೀರಿ. ಬಡ ಜನತೆಗೆ ಏನು ಸೇವೆ ಮಾಡಿದ್ದಾರೆ ಅಂತ ಒಂದು ಮನೆ ಕೊಡೋದಕ್ಕಾಗಲಿಲ್ಲ ಅವ್ರ ಯೋಗ್ಯತೆಗೆ. ನೋವಾಗುತ್ತೆ, ಚಿಂತನೆ ಅಷ್ಟು ಇಷ್ಟು ನೋವಾಗುವುದಿಲ್ಲ. ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಶೂನ್ಯ ಈ ರಾಜ್ಯದಲ್ಲಿ ನೋವಾಗುತ್ತೆ. ನಾವೆಲ್ಲ ಮೊದಲಿಗೆ ನಮ್ಮ ಪತ್ರಕರ್ತ ಸ್ನೇಹಿತರಿಗೆ ಧನ್ಯವಾದಗಳು ಹಾಗೂ ನಮ್ಮ ಕ್ಷೇತ್ರದ ಶ್ರೀನಿವಾಸಪುರ ಕ್ಷೇತ್ರದ ಎಲ್ಲ ಜೆಡಿಎಸ್ ಕಾರ್ಯಕರ್ತರು, ಮುಖಂಡರು, ಹಿರಿಯ ನಾಯಕರು, ನಾಗರಿಕರು ಎಲ್ಲರಿಗೂ ಮತ್ತು ನಮ್ಮ ಶಾಸಕರಾದ ಜನಪ್ರಿಯ ವೆಂಕಟೇಶ್ವರರೆಡ್ಡಿ ಅಣ್ಣ ಅವರಿಗೂ ಮತ್ತು ತೂಪಲ್ಲಿ ನಾರಾಯಣಸ್ವಾಮಣ್ಣ ಅವರು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಇವತ್ತಿನ ದಿನ ಏನು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದೀವಿ, ಇದು ನಮ್ಮ ದೇವೇಗೌಡರ ಮಣ್ಣಿನ ಮಗ ದೇವೇಗೌಡರ ಅಪ್ಪಾಜಿ ಅವರ ಹುಟ್ಟುಹಬ್ಬವನ್ನು ಎಲ್ಲರೂ ಖುಷಿಯಿಂದ ಸಂತೋಷವಾಗಿ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂಗಳದಲ್ಲಿ ಕಾರ್ಯಕ್ರಮವನ್ನು ಆಯೋಗ ಮಾಡಿಕೊಂಡು ಆ ದೇವರು ಆ ಲಕ್ಷ್ಮೀ ನರಸಿಂಹಸ್ವಾಮಿ ಇನ್ನೂ ಆ ದೇವೇಗೌಡರ ಅಪ್ಪಾಜಿ ಅವರಿಗೆ ಹೆಚ್ಚಿನ ಆರೋಗ್ಯ, ಆಯುಷು ಎಲ್ಲ ಕೊಟ್ಟು ಈ ದೇಶಕ್ಕೆ, ಈ ರಾಜ್ಯಕ್ಕೆ ಹೆಚ್ಚಿನ ಸೇವೆ ಮಾಡಲಿ ಅಂತ ಕೋರ್ತಾ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭವಾಗಿ ನಮ್ಮ ಜೆಡಿಎಸ್ ಕಾರ್ಯಕರ್ತರಿಗೂ ಶುಭವಾಗಲಿ. ಮುಂದಿನ 28ಕ್ಕೆ NDA ಸರ್ಕಾರ ಖಚಿತವಾಗಿ ಸರ್ಕಾರಕ್ಕೆ ಬಂದೇ ಬರುತ್ತದೆ. ಇದರಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅದರಲ್ಲೂ ನಮ್ಮ ಕ್ಷೇತ್ರದ ವೆಂಕಟೇಶ್ವರರೆಡ್ಡಿ ಅಣ್ಣ ಅವರು ಎರಡನೇ ಬಾರಿಗೆ ಕಂಟಿನ್ಯೂ ಹ್ಯಾಟ್ರಿಕ್ ಆಗಿ ಜಯ ಬೇರ್ತಾರೆ. ಜಯ ಆಗಿ ಮಂತ್ರಿಗಳಾಗಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಉತ್ತಮವಾದ ಇಂಡಸ್ಟ್ರಿ ಆಗಲಿ, ರೈತರ ಕಷ್ಟ ಸುಖ ಏನು ಬೇಕೋ ಅದನ್ನು ಮಾಡೋಕ್ಕೆ ಅವರು ತಯಾರಿದ್ದಾರೆ. ಈಗಾಗಲೇ ಏನು ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಬರೀ ಎಲ್ಲ ಬೋಗಸ್ಸು ಭರವಸೆಗಳು ಕೊಟ್ಟು ಇವತ್ತಿನ ದಿನ ಕರೆಕ್ಟಾಗಿ ಮಹಿಳೆಯರಿಗೆ ಒಂದು ಉಚಿತ ಮಹಿಳೆಯರಿಗೆ ಏನು ಕೊಡಬೇಕಾಗಿರುವಂಥ ಹಣ ಅದನ್ನು ತಿಂಗಳು ಅದನ್ನು ಕರೆಕ್ಟಾಗಿ ಕೊಡೋಕ್ಕಾಗ್ತಾ ಇಲ್ಲ, ಅದು ಒದಗಿಸೋಕ್ಕಾಗ್ತಾ ಇಲ್ಲ. ಸರಿಯಾದ ರಸ್ತೆ ಇಲ್ಲ, ಸರಿಯಾದ ಒಂದು ಆಸ್ಪತ್ರೆ ವ್ಯವಸ್ಥೆ ಇಲ್ಲ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಬಡವರಿಗೆ ಒಂದು ಸರಿಯಾಗಿ ಒಂದು ಮನೆ ಕೊಡೋಕ್ಕಾಗ್ತಾ ಇಲ್ಲ. ಇಂಥ ಭ್ರಷ್ಟ ನಿರ್ಮೂಲನೆ ಆಗೇ ಆಗುತ್ತದೆ. ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಭವಿಷ್ಯ ಇಲ್ಲ. ಯಾಕಂದ್ರೆ ಬರೀ ಭರವಸೆಗಳು, ಸುಳ್ಳು ಭರವಸೆಗಳು ಹೇಳಿ ಏನ್ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಾರೆ ನೋಡಿ, ಅವ್ರು ಬರೀ ಅವರ ಒಂದು ಮುಖ್ಯಮಂತ್ರಿ ಒಂದು ಸ್ಥಾನಕ್ಕೆ ಅವರು
ಅವರ ಒಂದು ಸೀಟಿಗೆ ಅವರು ಖಚಿತವಾಗಿ ಕೂತ್ಕೊಂಡು ಅವರ ಸೀಟ್ ಭದ್ರಾ ಮಾಡ್ಕೊಳ್ಳೋದ್ರಲ್ಲಿ ಇದ್ದಾರೆ. ರಾಜ್ಯದಲ್ಲಿ ಯಾವುದೇ ಜನರ ಬಡವರ ಹಾಗೂ ಜನರ ಏನು ತೊಂದರೆ ಇದೆ, ರೈತರ ಏನು ತೊಂದರೆ ಇದೆ ಅದರ ಬಗ್ಗೆ ಕಾಳಜಿ ಇದ್ದಿತ್ತು ಇಲ್ಲ. ಏನಾದ್ರೂ ನಮ್ಮ ರಾಜ್ಯದಲ್ಲಿ ರೈತರ ಸಾಲ ಮನ್ನಾ ಮಾಡಿರೋದ್ರಲ್ಲಿ ಏನಾದ್ರೂ ಇದ್ರೆ ನಮ್ಮ ಏಕೈಕ ನಾಯಕ ಯಾರಂದ್ರೆ ನಮ್ಮ ಕುಮಾರಣ್ಣವ್ರು ಬಿಟ್ಟು ಇವತ್ತಿನ ತನಕ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬಂದ್ರು ಸಿಂಗಲ್ 1 ರೂಪಾಯಿ ಕೂಡ ಇವತ್ತಿನ ತನಕ ಮನ್ನಾ ಮಾಡಿರುವಂತ ಒಂದು ಭವಿಷ್ಯ ಅವರ ಒಂದು ಚರಿತ್ರೆನೇ ಇಲ್ಲ. ನಾಯಕ ನಮ್ಮ ಕುಮಾರಣ್ಣ ಮುಂದಿನ 2028ಕ್ಕೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅದಂತೂ 100% ಸತ್ಯ ಅಂತ ನಾನು ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೇನೆ. ಈ ತಾಲೂಕು ಈ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ತಾವು ಎಲ್ಲಿದ್ದರೂ ಈ ದಿನ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಹುಟ್ಟುಹಬ್ಬ ಮಾಡ್ತಾ ಇದ್ದಾರಲ್ಲ, ಮುಂಬರುವ ಚುನಾವಣೆಗೆ ತಾಲೂಕು ಸಮಸ್ತ ಜನತೆ ಎಲ್ಲ ಗ್ರಾಮಾಂತರದಲ್ಲಿ ತಮ್ಮ ಒಂದು ಚುನಾವಣೆ ಹವಾ ಯಾವ ರೀತಿ ಇದೆ? ನಾನು ಮುಂದಿನ ಚುನಾವಣೆಯಲ್ಲಿ ಪ್ರತಿಯೊಂದು ನಮ್ಮ ಏನು JDS ನಮ್ಮ ಏನು ಕಾರ್ಯಕ್ರಮಗಳಿದಾವ ಅದರಲ್ಲೇ ನಾನು ಸದಾ ಸಿದ್ಧನಾಗಿ ನಾನು ಕೆಲಸ ಮಾಡಕ್ಕೆ ನಾನು ರೆಡಿ ಇದ್ದೀನಿ. ನಾನು ಒಬ್ಬ JDS ಸಾಮಾನ್ಯ ಕಾರ್ಯಕರ್ತ. ನಾನು ಯಾವುದೇ ತರದ ಆಸೆ ಆಕಾಂಕ್ಷೆ ಇಟ್ಕೊಂಡು ನಾನು ಬಂದಿರೋನಲ್ಲ. ನಾನು ಬೇಸಿಕಲಿ ನಾನು ಹೇಳ್ಬೇಕಂದ್ರೆ ನಾನು ಒಬ್ಬ ಉದ್ಯಮಿ. ನನಗೇನು ರಾಜಕೀಯ ಬೇಕಾಗಿಲ್ಲ. ಆದ್ರೂ ಯಾಕೆ ನಾನು ಈ ಕ್ಷೇತ್ರದಲ್ಲಿ ಈಗ ಸುಖ ಇವತ್ತು ರೈತರಿಗೆ ಸರಿಯಾಗಿ ಒಂದು ಮಾವಿನಕಾಯಿಗೆ ರೇಟ್ ಸಿಗ್ತಾ ಇಲ್ಲ, ಒಂದು ಟೊಮೊಟೊಗೆ ಸರಿಯಾಗಿ ಬೆಂಬಲ ಬೆಲೆ ಸಿಗಲ್ಲ. ಇವೆಲ್ಲ ತೊಂದರೆಗಳಿದಾವೆ. ಮತ್ತೆ ನಮ್ಮ ಶಾಸಕರು ಎಷ್ಟೋ ಕಷ್ಟಪಟ್ಟು ಒಂದು ಕೈಗಾರಿಕೆ ತರೋಣ ಅಂದ್ರೆ ಅದಕ್ಕೆ ಸಾವಿರಾರು ಜನ ತೊಂದರೆ ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕಿನ ಹಿರಿಯ ನಾಯಕರು ಎಲ್ಲ ಜನನಾಯಕರು ಎಲ್ಲರೂ ಸೇರ್ಕೊಂಡು ಬರೋ ಒಂದು ಇಂಡಸ್ಟ್ರಿಯನ್ನ ಅದನ್ನು ತಡೆ ಮಾಡಿಕೊಂಡು ಕೂತ್ಕೊಂಡು ಇವತ್ತು ಎಷ್ಟೋ ಜನ ನಮ್ಮ ಉದ್ಯೋಗ ಇಲ್ದಿರ ಎಲ್ಲ ಯುವಕರಿದ್ದಾರೆ. ಎಷ್ಟೋ ಜನ ನಮ್ಮ ತಾಲೂಕಲ್ಲಿ ಇವತ್ತು ಉದ್ಯೋಗ ಇಲ್ದಿರ ನರಸಾಪುರ, ಬೆಂಗಳೂರು, ತಮಿಳುನಾಡು, ಆಂಧ್ರ ಹೋಗೋ ಪರಿಸ್ಥಿತಿಯಲ್ಲಿದ್ದಾರೆ. ಅದೇ ಒಂದು ಕೈಗಾರಿಕೆಗಳ ನಡೆದಿದ್ರೆ ಇಲ್ಲಿ ಎಷ್ಟು ಜನಕ್ಕೆ ಕೆಲಸ ಉದ್ಯೋಗ ಸಿಗ್ತಾ ಇತ್ತು. ಅದನ್ನು ಮಾಡ್ದಿರ ಜನರು ಬರೀ ಅವರ ಒಂದು ರಾಜಕೀಯ ನಾನು ಖಂಡನೀಯ ಮಾಡ್ತೀನಿ. ಭವಿಷ್ಯದಲ್ಲಿ ಒಳ್ಳೆ ಇಂಡಸ್ಟ್ರಿ ಬರಬೇಕು ನಮ್ಮ ತಾಲೂಕಿಗೆ. ಮೊದಲಿಗೆ ನಮ್ಮ ಯುವಕರಿಗೆ ಎಲ್ರಿಗೂ ಉದ್ಯೋಗ ಅವಕಾಶ ಕೊಡಬೇಕು. ಉದ್ಯೋಗ ಅವಕಾಶ ಕೊಟ್ಟಾಗ ಮಾತ್ರ ತಾಲೂಕು ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಅದು ಬಿಟ್ರೆ ಬರೀ ಏನೋ ನಾವು ಸಭೆಗಳು ಮಾಡ್ಕೊಂಡು 4-5 ಜನ ಲೀಡರ್ಸ್ನ ಹಾಕೊಂಡು ತಿರುಗಾಡ್ಕೊಂಡು ರಾಜಕೀಯ ಮಾಡಿದ್ರೆ ಪ್ರಯೋಜನ ಇಲ್ಲ. ಮೊದಲಿಗೆ ಯುವಕರಿಗೆ ಆದ್ಯತೆ ಕೊಡಬೇಕು. ಯುವಕರನ್ನ ಒಂದು ಉದ್ಯೋಗ ಅವಕಾಶ ಕೊಟ್ಟು ಅವರನ್ನ ಅಭಿವೃದ್ಧಿ ಮಾಡಿದಾಗ ಮಾತ್ರ ತಾಲೂಕು ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಾಲೂಕಲ್ಲಿ ಈ ದಿನ ಹುಟ್ಟುಹಬ್ಬ ಮಾಡ್ತಾ ಇದಾರಲ್ಲ, ಒಂದು ಪಕ್ಷದ ಮುಂಬರುವ ದಿನಗಳಲ್ಲಿ ಇದೇ ರೀತಿ ಹಮ್ಮಿಕೊಂಡು ಸಮಸ್ತ ಜನತೆ ಪಕ್ಷದಲ್ಲಿ ಪ್ರತಿಯೊಬ್ಬರು ಹುಟ್ಟುಹಬ್ಬದಲ್ಲಿ ಭಾಗವಹಿಸಿ ಒಂದು ನಂಬಿಕೆ ಇದೆ. ಇದನ್ನ ಖಚಿತವಾಗಿ ನಾವು ಮುಂದಿನ ನಮ್ಮ ಕುಮಾರಣ್ಣ ಅವರು ಹುಟ್ಟಿದಬ್ಬ ಆಗ್ಲಿ, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟಿದಬ್ಬ ಆಗ್ಲಿ, ನಮ್ಮ ಜನಪ್ರಿಯ ಶಾಸಕರಾದಂತ ವೆಂಕಟೇಶ್ವರ ಅಣ್ಣವರಾಗ್ಲಿ, ತೂಪಲ್ಲಿ ನಾಣಸಮಣ್ಣವರಾಗ್ಲಿ, ಯಾರೇ ಆಗ ನಮ್ಮ ಏನು ಹಿರಿಯ ಅವರ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಾವು ಮಾಡಕ್ಕೆ ನಾವು ಸದಾ ಸಿದ್ಧರಿರ್ತೀವಿ. ಸ್ಪೀಚ್ ತಗೋಪ ಹಂಗೆ ಇದೇ ಪೇಪರ್ ಕ್ಯಾಶ್ ಇಲ್ಲಿ ನಿಂತ್ಕೊಳ್ಳಿ.